2018ರ ಕರ್ನಾಟಕ ವಿಧಾನಸಭಾ ಚುನಾವಣೆ ಎದುರಿಸೋದಕ್ಕೆ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆಯನ್ನ ಆರಂಭಿಸಿದ್ದಾರೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಂತಹ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಸೇರಿದಂತೆ ರಾಜ್ಯ ನಾಯಕರು ಮುಂದಿನ ಕಾರ್ಯತಂತ್ರದ ಕುರಿತು ಸಮಾಲೋಚನೆಯನ್ನ ಮಾಡಿದರು. ಈ ವೇಳೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಗೆಲುವಿನ ದಶಸೂತ್ರವನ್ನ ಬೋಧಿಸಿದ್ದು ಚಾಚೂ ತಪ್ಪದೆ ಪಾಲಿಸಬೇಕು ಅಂತ ಆದೇಶ ಮಾಡಿದೆ. ಅಲ್ಲದೆ ಈ ಅಂಶಗಳನ್ನ ಪಾಲಿಸಿದ್ದೇ ಆದಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಏರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಮನವರಿಕೆಯನ್ನ ಮಾಡಿಕೊಟ್ಟಿದೆ. ಇನ್ನು ಗೆಲುವಿಗೆ ದಶಸೂತ್ರಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ರಾಜ್ಯದ ಜನತೆಗೆ ಮನದಟ್ಟು ಮಾಡಿ ಅನ್ನುವಂಥದ್ದು ಈ ಸೂತ್ರಗಳಲ್ಲಿ ಒಂದು. ಇನ್ನು ರಾಜ್ಯದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳೋದು ದಶಸೂತ್ರಗಳಲ್ಲಿ ಎರಡನೇದು. ಹಾಗೆ ಮೂರನೇ ಅಂಶ ಸಂಪನ್ಮೂಲ ಸಂಗ್ರಹ, ಹಂಚಿಕೆ ಈಗಿನಿಂದಲೇ ಮಾಡುವಂಥದ್ದು. ಇನ್ನು ರಾಜ್ಯ ಚುನಾವಣೆಯಲ್ಲಿ ಸೋಷಿಯಲ್ ಮೀಡಿಯಾ ವ್ಯಾಪಕವಾಗಿ ಬಳಕೆ ಮಾಡುವಂತೆಯೂ ಕೂಡ ದಶಸೂತ್ರವನ್ನ ಹೆಣೆಯಲಾಗಿದೆ. ಬಿಜೆಪಿ ನಾಯಕರ ಮೇಲಿನ ಭ್ರಷ್ಟಾಚಾರ ಆರೋಪಗಳ ವ್ಯಾಪಕ ಪ್ರಚಾರ ಮಾಡುವಂಥದ್ದು ಈ ಗೆಲುವಿನ ದಶಸೂತ್ರಗಳಲ್ಲಿ 5ನೇ ಅಂಶ. ಕರಾವಳಿಯಲ್ಲಿ ಬಿಜೆಪಿ ಆಟಾಟೋಪಕ್ಕೆ ಕಾನೂನಿನ ಮೂಲಕ ಬ್ರೇಕ್ ಹಾಕೋದಕ್ಕೂ ಕೂಡ ತೀರ್ಮಾನಿಸಲಾಗಿದೆ. ಹಾಗೆ ಇವಿಎಂ ಬಗೆಗಿನ ಅನುಮಾನಗಳನ್ನ ಇತ್ಯರ್ಥಕ್ಕೆ ಬೂತ್ ಮಟ್ಟದಲ್ಲಿ ಜಾಗೃತಿ ಮೂಡಿಸೋದು. ಸಿಎಂ ಹುದ್ದೆ ಬಗ್ಗೆ ಸ್ಪರ್ಧೆ ಬೇಡ, ಮೊದಲು ಚುನಾವಣೆ ಗೆಲುವಿಗೆ ರಣತಂತ್ರವನ್ನ ರೂಪಿಸೋದು. ಗುಜರಾತ್ನಲ್ಲಾದಂತಹ ಬೆಳವಣಿಗೆ ರಾಜ್ಯದಲ್ಲಿ ಆಗದಂತೆ ಎಚ್ಚರಿಕೆ ವಹಿಸೋದು ಕೂಡ ಈ ದಶಸೂತ್ರಗಳಲ್ಲಿ ಒಂದು. ಭಿನ್ನಮತ ಬದಿಗಿಟ್ಟು ಚುನಾವಣೆಗೆ ಪಕ್ಷವನ್ನ ಸಜ್ಜುಗೊಳಿಸೋದು ದಶಸೂತ್ರಗಳಲ್ಲಿ 10ನೇದು. ಈ ದಶಸೂತ್ರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಪಾಠವನ್ನ ಮಾಡಿದೆ ರಾಜ್ಯ ಕಾಂಗ್ರೆಸ್ಗೆ.